ನಮ್ಮ ಮಾತೃಭೂಮಿಯನ್ನ ನಾವೆಲ್ಲರೂ ಸಹ ಏನ್ ಮಾಡ್ಕೊಳ್ಬೇಕು, ರಕ್ಷಣೆ ಮಾಡಿಕೊಳ್ಬೇಕು. ಇಟ್ಸ್ ಅವರ್ ಡ್ಯೂಟಿ. ನಮ್ಮ ಭಾರತಾಂಬೆಯನ್ನ ನಾವು ರಕ್ಷಣೆ ಮಾಡಿಕೊಳ್ಬೇಕು. ಇಟ್ ಈಸ್ ಅವರ್ ಡ್ಯೂಟಿ. ಇದು ನಾಲ್ಕನೇ ಪ್ರಮುಖವಾಗಿರ್ತಕ್ಕಂಥ ಡ್ಯೂಟಿ. ಯಾವುದಿಲ್ಲ ಮುಖ್ಯವಾಗಿ ಫೋರ್ತ್ ಇಂಪಾರ್ಟೆಂಟ್ ಡ್ಯೂಟಿ ಅಂದ್ರೆ ಟು ಡಿಫೆಂಡ್. ಯಾವುದನ್ನ ಕಾಲ್ಡ್ ಅಪಾನ್ ಡೂ ಸೋ. ಯಾರಾದ್ರೂ ಈ ಕೆಲಸವನ್ನು ಮಾಡುವಂತ ಕಾಲ್ ಮಾಡಿದ್ರೆ ನಾವು ಅದಕ್ಕೆ ಸಿದ್ಧರಾಗಿ ಇರಬೇಕು. ದೆನ್ fifth important duty of a citizen is to promote the spirit. ನಾವೆಲ್ಲರೂ ಸಹ ಏನ್ ಮಾಡಬೇಕು, ಪ್ರಮೋಟ್, ಪ್ರಚಾರವನ್ನ ಮಾಡಬೇಕು. ಟು ಪ್ರಮೋಟ್ ದ ಸ್ಪಿರಿಟ್. ಯಾವುದರಲ್ಲಿ ಮುಖ್ಯವಾಗಿ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಾಂಗ್ ದ, ಸಾರ್ವಜನಿಕವಾಗಿರ್ತಕ್ಕಂಥ ಕಾಮನ್ ಬ್ರದರ್ಹುಡ್ ಅನ್ನ ನಾವೆಲ್ಲರೂ ಸಹ ಏನ್ ಮಾಡ್ಕೊಳ್ಬೇಕು, ಬೆಳೆಸಬೇಕು. We should try to develop. Fifth important duty of a citizen is to promote the spirit of common brotherhood among all the people of our country. ನಾವೆಲ್ಲ ಭಾರತೀಯರಲ್ಲಿ ಯಾವ ಕ್ಯಾರೆಕ್ಟರ್ ಬರಬೇಕಪ್ಪ? ಬ್ರದರ್ಹುಡ್ ಕ್ಯಾರೆಕ್ಟರ್. ನಮ್ಮೆಲ್ಲರ ಮಧ್ಯದಲ್ಲಿ ಅಣ್ಣ ತಮ್ಮಂದಿರ ಮನೋಭಾವ ಬೆಳವಣಿಗೆ ಆಗಬೇಕು ಆಫ್ ಇಂಡಿಯಾ ಅಂಡ್ ದಿಸ್ ಓನ್ ದೋಸ್ ರಿಚುವಲ್ಸ್ ದಟ್ ಗೋ ಅಗೇನ್ಸ್ಟ್. ಯಾವ ಆಚರಣೆಗಳು, ರಿಚುವಲ್ಸ್ ಗಳಲ್ಲಿ ಮುಖ್ಯವಾಗಿ ಅಗೇನ್ಸ್ಟ್ ದ ಡಿಗ್ನಿಟಿ ಆಫ್ ವುಮೆನ್. ನಾವಿಲ್ಲಿ ಮುಖ್ಯವಾಗಿ ಹೆಣ್ಮಕ್ಕಳಿಗೆ ವಿರುದ್ಧವಾಗಿರ್ತಕ್ಕಂಥ, ಅದಕ್ಕೆ ಹೇಳ್ತಿರೋದು ಮುಖ್ಯವಾಗಿ ಆಲ್ ದ ಪೀಪಲ್ ಆಫ್ ಇಂಡಿಯಾ ಅಂಡ್ ಡಿಸ್ಓನ್ ಮೀನ್ಸ್ ನೆಗ್ಲೆಕ್ಟ್. ಯಾವುದನ್ನ ರಿಚುವಲ್ಸ್, ಆಚರಣೆಗಳು, ಸಂಪ್ರದಾಯಗಳು ಯಾವುದು ಇಲ್ಲಿ ಮುಖ್ಯವಾಗಿ ಗೋಸ್ ಅಗೇನ್ಸ್ಟ್ ದ ಡಿಗ್ನಿಟಿ ಆಫ್ ವುಮೆನ್, ಹೆಣ್ಣು ಮಕ್ಕಳ ಅಂತಸ್ತಿಗೆ, ಗೌರವಕ್ಕೆ ಅಪೋಸ್ ಆಗಿರ್ತಕ್ಕಂಥ ಎಲ್ಲ ಆಚರಣೆಗಳನ್ನ ಮರೆತು ಬಿಡೋಣ ನಾವು, ಅಥವಾ ಅವುಗಳನ್ನ ಅಗೇನೆಸ್ಟ್ ಮಾಡೋಣ, ವಿರೋಧಿಗಳಾಗಿ ವಿರೋಧ ಮನೋಭಾವವನ್ನು ತೋರಿಸಲು ಅನ್ನೋದು ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಡ್ಯೂಟಿ ಆಫ್ ಅ ಸಿಟಿಜನ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸರ್, ಆರನೇ ಪ್ರಮುಖವಾಗಿರ್ತಕ್ಕಂಥ ಡ್ಯೂಟಿಯನ್ನು ನಾವು ನೋಡಿದಾಗ ಟು ಪ್ರಿಸರ್ವ್ ಅವರ್ ರಿಚ್ ಹೆರಿಟೇಜ್. ನಮ್ಮ ದೇಶದಲ್ಲಿ ಭವ್ಯವಾಗಿರ್ತಕ್ಕಂಥ, ಸಂಪತ್ಭರಿತವಾಗಿರ್ತಕ್ಕಂಥ ಹೆರಿಟೇಜ್ ನಮ್ಮಲ್ಲಿದೆ, ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ. ಸೊ ಇದನ್ನ ನಾವೇನ್ ಮಾಡ್ಬೇಕು, ವಿ ಟ್ರೈ ಟು ಪ್ರಿಸರ್ವ್. ಯಾವ್ದಾದ್ರು ನಾವು ಹಿಸ್ಟಾರಿಕಲ್ ಪ್ಲೇಸ್ ಹೋದಾಗ ಬಹಳ ಸುಂದರವಾಗಿರ್ತಕ್ಕಂಥ ಅಲ್ಲಿ ವಿಗ್ರಹ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿ ಒಂದು ಕಲ್ಲು ತಗೊಂಡು ಅದು ಇನ್ನೇನೆ ತಗೊಂಡು ನಿಮ್ಮ ಹೆಸರನ್ನ ಬರೀತೀರ ಅಲ್ವಾ. ಯಾವ್ದಾದ್ರು ಹಿಸ್ಟಾರಿಕಲ್ ಪ್ಲೇಸ್ಗೆ ಟೂರ್ ಹೋದಾಗ ಅಲ್ಲೊಂದು ಚೆನ್ನಾಗಿದೆ ಪ್ಲೇಸು ಅಂದ್ರೆ ಎಲ್ಲರೂ ಆ ಕಡೆ ಹೋದ್ಮೇಲೆ ನೀವೇನ್ ಮಾಡ್ತೀವಿ, ಒಂದು ಸಣ್ಣ ಕಲ್ಲು ತಗೊಂಡು ಅಲ್ಲಿ ಹೆಸರು ಬರೆದು ಬರ್ತೀರ ಕಲ್ಲಿಂದ, ಅಥವಾ ಕಡೂರ್ ಅಂತ ಬರೆದು ಬರ್ತೀರ, ಅಥವಾ ಇನ್ನೇನೇನೇನ ಬರೆದು ಬರ್ತೀರ ಅಲ್ವಾ. ಉದ್ದೇಶ ನಿಮ್ದೇನು ಇರ್ಲಿ, ಎಲ್ಲರೂ ಬಂದು ನೋಡ್ಲಿ ಅಂತ. ಬಟ್ ಅದೇನ್ ಮಾಡ್ದಂಗೆ ಆಗುತ್ತೆ ಅಂದ್ರೆ ನಾವು ನಮ್ಮ ಹೆರಿಟೇಜ್ ಅನ್ನ ಏನ್ ಮಾಡ್ದಂಗೆ ಆಗುತ್ತೆ, ಡೆಸ್ಟ್ರಾಯ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಸಿಕ್ಸ್ತ್ ಇಂಪಾರ್ಟೆಂಟ್ ಡ್ಯೂಟಿ ಆಫ್ ಅವರ್ ಸಿಟಿಜನ್ ಇಸ್ ಟು ಪ್ರಿಸರ್ವ್ ಅವರ್ ರಿಚ್ heritage. Fundamental duties are given. So ಇಲ್ಲಿ ಮುಖ್ಯವಾಗಿ ಇಲ್ಲಿ with the 42nd amendment of our constitution and with the 86th amendment of our constitution in the year of 2002, totally in our country there are 11 fundamental duties. ನಮಗೆ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ಹೇಳಿದೆ. 11 ಫಂಡಮೆಂಟಲ್ ಡ್ಯೂಟೀಸ್, 6 ಮೂಲಭೂತ ಹಕ್ಕುಗಳಿದೆ ನಿಮಗೆ. ಜೊತೆಗೆ ನೀವು 11 ಫಂಡಮೆಂಟಲ್ ಡ್ಯೂಟೀಸ್ ಗಳನ್ನು ಮಾಡಲೇಬೇಕು. ಹಾಗಾದ್ರೆ ಮೊದಲನೇದಾಗಿ ಏನಪ್ಪ, ಟು ಪ್ರೊಟೆಕ್ಟ್, respect constitution, to respect national flag and to respect national anthem. Being a citizens of our country,
first duties of a citizen is, first we respect our constitution. ನಾವು ನಮ್ಮ ಸಂವಿಧಾನಕ್ಕೆ ಗೌರವ ಕೊಡಬೇಕು. Respect to our constitution. Respect to our national anthem. ನಮ್ಮ ರಾಷ್ಟ್ರಗೀತೆಗೆ ನಾವು ಗೌರವ ಕೊಡಬೇಕು. Respect to our national anthem and respect to our national flag. ನೋಡಿ, ನಾವು ಭಾರತೀಯರು ಅಂದ್ರೆ ಇವು ಮೂರಕ್ಕೆ ನಾವು ರೆಸ್ಪೆಕ್ಟ್ ಅನ್ನು ಕೊಡಬೇಕು. ಒಂದು ರಾಷ್ಟ್ರ ಸಂವಿಧಾನಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು, ಕಾನ್ಸ್ಟಿಟ್ಯೂಷನ್, ದೆನ್ ಆಂಥೆಮ್ ಅಂಡ್ ಫ್ಲಾಗ್. ಇವು ಮೂರಕ್ಕೆ ನಾವು ರೆಸ್ಪೆಕ್ಟ್ ಅನ್ನು ಕೊಡಬೇಕು. ನಾವು ಭಾರತೀಯರು ಅಂದ್ರೆ ಎಲ್ಲೇ ರಾಷ್ಟ್ರಗೀತೆ ಆಗ್ತಾರೆ ಒಂದು ಸೆಕೆಂಡ್ ಇಟ್ಕೊಂಡು ಹೋಗ್ಬೇಕು. ಎಲ್ಲೇ ಆಗಲಿ ರಾಷ್ಟ್ರಗೀತೆ ನಡೀತಾ ಇದೆ, ಅಲ್ಲಿ ನ್ಯಾಷನಲ್ ಆಂಥೆಮ್ ನಡೀತಾ ಇದೆ ಅಂದ್ರೆ ನಾವು ಜಸ್ಟ್ ಸ್ಟ್ಯಾಂಡ್ and given respect to our national anthem. National flag ಎಲ್ಲ hoist ಆಗಿದೆ, ಅದಕ್ಕೆ ರೆಸ್ಪೆಕ್ಟ್ ಅನ್ನು ಕೊಡಬೇಕು. And also another one is constitution ಗೆ ಗೌರವ ಕೊಡಬೇಕು. That is the first duties of our citizen. ಭಾರತೀಯರಾಗಿ ನಮ್ಮ ಪ್ರಥಮ ಜವಾಬ್ದಾರಿ ಏನು? Respect to our constitution and comma ಹಾಕಿ national anthem and comma national flag. Second, ಎರಡನೇದಾಗಿ ನಮ್ದು ಏನಪ್ಪ? Hey, wait and listen. To follow ಏನನ್ನ? The noble ideas that inspired the national struggle for freedom. ಏನು ನಮ್ಮ ಭಾರತೀಯರು ಹೋರಾಟವನ್ನು ಮಾಡಿ ಸಾಕಷ್ಟು ಸ್ಟ್ರಗಲ್ ಅನ್ನು ಮಾಡಿ ನಾವು ಇಂಡಿಪೆಂಡೆನ್ಸ್ ಪಡ್ಕೊಳ್ಬೇಕು. ಸಾಕಷ್ಟು ಸ್ಟ್ರಗಲ್ ಫ್ರಮ್ 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ಗನೈಸ್ ಆದಾಗಲಿಂದಲೂ ಸಹ ಅಲ್ಲಿ ಮುಖ್ಯವಾಗಿ ಫ್ರಮ್ 1857 ಸಿಪಾಯಿ ಮ್ಯೂಟನಿಂದ ಹಿಡ್ಕೊಂಡು ಸೋ ಮೆನಿ ಸ್ಟ್ರಗಲ್ಸ್ ಆರ್ ಗೋಯಿಂಗ್ ಆನ್. ಸೊ ಇಲ್ಲಿ ನಾವೇನ್ ಮಾಡಬೇಕು? ವಿ ಶುಡ್ ಗಿವನ್ ರೆಸ್ಪೆಕ್ಟ್ ಟು ಐಡಿಯಲ್ಸ್. ಆದರ್ಶಗಳಿಗೆ ನಾವೇನ್ ಕೊಡಬೇಕು? ರೆಸ್ಪೆಕ್ಟ್ ಅನ್ನ ಕೊಡಬೇಕು. ವಿ ಶುಡ್ ಗಿವನ್ ನೋಬೆಲ್ ಐಡಿಯಲ್ಸ್ ದಟ್ ಇನ್ಸ್ಪೈರ್ಡ್. ಯಾವ ಅಂಶಗಳು ನಮಗೆ ಇನ್ಸ್ಪಿರೇಷನ್ ಆಯಿತು, ಸ್ಫೂರ್ತಿ ಆಯಿತು? ಯಾವುದಕ್ಕೆ? ನ್ಯಾಷನಲ್ ಸ್ಟ್ರಗಲ್ಸ್ಗೆ, ರಾಷ್ಟ್ರೀಯ ಹೋರಾಟಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ಎಲ್ಲ ಐಡಿಯಾಸ್ಗಳಿಗೆ ನಾವೇನ್ ಕೊಡಬೇಕು? ಎನ್ಕರೇಜ್ಮೆಂಟ್ ಆರ್ ರೆಸ್ಪೆಕ್ಟ್ ಈಸ್ ಗಿವನ್ ಟು ಅವರ್ ಐಡಿಯಲ್ಸ್ ದಟ್ ಆರ್ ಇನ್ಸ್ಪೈರ್ಡ್ ಫಾರ್ ದ ನ್ಯಾಷನಲ್ ಸ್ಟ್ರಗಲ್. ಇದು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಡ್ಯೂಟೀಸ್. ಇನ್ನು ಥರ್ಡ್ ಡ್ಯೂಟಿ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಥವಾ ಅವರ್ ಸಿಟಿಜನ್ is to protect the integrity of our country. ನೋಡಿ, ಇಂಡಿಯಾ is a country of diversity. ಭಾರತ ವಿವಿಧತೆಯ ನಾಡು, ವೈವಿಧ್ಯತೆಯ ನಾಡು. ಇಂಡಿಯಾ is a country of diversity. ಆದ್ರೂ ಸಹ ನಾವಿಲ್ಲಿ ಮುಖ್ಯವಾಗಿ we try to find integrity. ಭಾವೈಕ್ಯತೆಯನ್ನು ನಾವೆಲ್ಲರೂ ಸಹ ರೂಢಿಸಿಕೊಳ್ಬೇಕು. So we should given respect to integrity. We ಏನು ನಮ್ಮ ಸೈಲೆಂಟ್ ಫೀಚರ್ಸ್ ನ ಫಸ್ಟ್ ಕ್ಯಾರೆಕ್ಟರ್ ಆಗಿರ್ತಕ್ಕಂಥ ವಿ ದ ಸಿಟಿಜನ್ಸ್ ಆಫ್ ಇಂಡಿಯಾ, ನಾವೆಲ್ಲ ಭಾರತೀಯರು. ಸೊ ಹಾಗಾಗಿ ಥರ್ಡ್ ಇಂಪಾರ್ಟೆಂಟ್ ಡ್ಯೂಟಿ ಆಫ್ ಅವರ್ ಸಿಟಿಜನ್ ಈಸ್ ಯಾವುದ್ರಲ್ಲಿ ಮುಖ್ಯವಾಗಿ ಟು ಪ್ರೊಟೆಕ್ಟ್ ದ ಇಂಟಿಗ್ರಿಟಿ ಆಫ್ ಇಂಡಿಯಾ. ಭಾರತದ ಇಂಟಿಗ್ರಿಟಿಯನ್ನ ಪ್ರೊಟೆಕ್ಟ್ ಮಾಡತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಸೊ ದೆನ್ ಅನದರ್ ಒನ್ ಈಸ್ ಟು ಡಿಫೆಂಡ್ ದ ಮದರ್ ಲ್ಯಾಂಡ್. ನಾವು ನಮ್ಮ ನಾಡನ್ನ, ನಮ್ಮ ತಾಯಿಯನ್ನ, ನಮ್ಮ ಮಾತೃಭೂಮಿಯನ್ನು ನಾವು ಡಿಫೆಂಡ್ ಮಾಡಿಕೊಳ್ಬೇಕು, ಸಮರ್ಥನೆಯನ್ನು ಮಾಡಿಕೊಳ್ಬೇಕು. ಟು ಡಿಫೆಂಡ್, ಸಮರ್ಥನೆ ಮಾಡಿಕೊಳ್ಬೇಕು. ಯಾವುದೇ we try to discussing about what types of fundamental rights is available to our citizens or the people of our country. First fundamental right is right to equality. Second one is right to freedom. And third one is right against exploitation.
Then now we try to discussing about freedom of religion. The fourth important fundamental rights is right to freedom of religion. ಅಂದ್ರೆ ಯಾವುದೇ ಧರ್ಮವನ್ನ ಫಾಲೋ ಮಾಡ್ತಕ್ಕಂತಹ ಯಾವುದೇ ಧರ್ಮ, ಹಿಂದೂ ಫಾಲೋಡ್ ಇಸ್ಲಾಂ ರಿಲಿಜನ್, ಮುಸ್ಲಿಂ ಫಾಲೋಡ್ ಹಿಂದೂ ರಿಲಿಜನ್, then other religion. In this way there is a right to freedom of religion. ನಾವು ಯಾವುದೇ ಒಂದು ಧರ್ಮವನ್ನ ಪಾಲನೆ ಮಾಡತಕ್ಕಂತಹ ಹಕ್ಕು ನಮಗೆ ಇದೆ. ರಿಮೆಂಬರ್, so since in India India is a secular country. What is the meaning of secular? Jatyatita, ಅಂದ್ರೆ no caste is dominant. No caste is dominant in our society. All castes are equal. So ಹಾಗಾಗಿ India is a country of secular country. India is a country of secular. So no religion has been, ಯಾವುದೇ ಒಂದು ಧರ್ಮ, no religion has been given ಏನನ್ನ ಇಲ್ಲಿ ಮುಖ್ಯವಾಗಿ the status of national religion, ನಮ್ಮ ರಾಷ್ಟ್ರೀಯ ಧರ್ಮ ಅಂದರೆ ನ್ಯಾಷನಲ್ ರಿಲಿಜನ್. ನಾವು ಏನನ್ನ ಕೊಟ್ಟಿಲ್ಲ, ರಾಷ್ಟ್ರೀಯ ಧರ್ಮ ಅಂದ್ರೆ ಯಾವ ಧರ್ಮಕ್ಕೂ ನಾವು ಮನ್ನಣೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಇಂಡಿಯಾ ಇಸ್ ಅ ಕಂಟ್ರಿ ಆಫ್ ಸೆಕ್ಯುಲರ್. ಭಾರತವನ್ನ ಜಾತ್ಯತೀತ ರಾಷ್ಟ್ರ ಅಂತ ಯಾಕೆ ಕರಿತೀವಿ ಅಂದ್ರೆ, ಸೊ ಇನ್ ಅವರ್ ಕಂಟ್ರಿ ವಿ ಶುಡ್ ನಾಟ್ ಗಿವನ್ ಸೊ ದ ಸ್ಟೇಟಸ್ ಲೈಕ್ ನ್ಯಾಷನಲ್ ರಿಲಿಜನ್. ಯಾವುದೇ ಒಂದು ಧರ್ಮವನ್ನು ನಾವು ರಾಷ್ಟ್ರೀಯ ಧರ್ಮ ಅಂತ ಕಾಲ್ ಮಾಡಿಲ್ಲ. Citizen can accept any religion. Citizen can accept any religion. Any type of religion should be accepted by the citizen. ನಾವು ಭಾರತೀಯರು ಯಾವುದೇ ಒಂದು ಧರ್ಮವನ್ನು ನಾವು ಅಕ್ಸೆಪ್ಟ್ ಮಾಡಬಹುದು, ಅಥವಾ ಅದರಲ್ಲಿ ನಾವು ತೊಡಗಿಸ್ಕೊಳ್ಬಹುದು, ಅಥವಾ ನಾವು ಸ್ವೀಕರಿಸಬಹುದು. ನೀನು ಇದೇ ಧರ್ಮವನ್ನು ಪಾಲನೆ ಮಾಡು, ನೀನು ಬೇಗ ಹಿಂದೂ ಧರ್ಮವನ್ನು ಪಾಲನೆ ಮಾಡಂತ ಯಾರು ಹೇಳಲ್ಲ. ಸೊ ನಮಗೆ ಯಾವ ಧರ್ಮ ಇಷ್ಟ ಆಗುತ್ತೆ. So the citizens of our country accept any religion that they ಏನಿಲ್ಲ ಮುಖ್ಯವಾಗಿ ಕಾನ್ಶಿಯಸ್ ಡೈರೆಕ್ಷನ್, ಅವನಿಗೆ ತೋಚಿರುವ ಪ್ರಕಾರವಾಗಿ ಅವನ ಮನಸ್ಸಿಗೆ ನಾನು ಈ ಧರ್ಮವನ್ನು ಫಾಲೋ ಮಾಡ್ಬೇಕಂದ್ರೆ ಆ ಧರ್ಮವನ್ನು ಫಾಲೋ ಅಪ್ ಮಾಡಬಹುದು. ಸೊ ಇಲ್ಲಿ ಮುಖ್ಯವಾಗಿ ಪ್ರಾಕ್ಟೀಸ್ ಇಟ್, ಮತ್ತೆ ಏನ್ ಮಾಡಬಹುದು, ಅದನ್ನ ಆಚರಣೆ ಮಾಡ್ಕೊಳ್ಬಹುದು. ಅಂಡ್ ಆಲ್ಸೋ ಪ್ರೊಪಾಗೇಟ್, ನೋಡಿ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು, ಆನಂತರ ಪ್ರಾಕ್ಟೀಸ್ ಮಾಡಬಹುದು, ಆನಂತರ ಪ್ರೊಪಾಗೇಟ್ ಅಂದ್ರೆ ಎಲ್ಲ ಕಡೆ ಅದನ್ನ ಏನ್ ಮಾಡಬಹುದು ಅಂದ್ರೆ ವಿಸ್ತರಣೆಯನ್ನ, ಪ್ರಚಾರವನ್ನ ಮಾಡಬಹುದು. ಯಾವುದೇ ಧರ್ಮವನ್ನು ನಾವು ಹಿಂದೂಗಳಾಗ್ಬಿಟ್ಟಿರೋ ತಕ್ಷಣ ನಾವು ಜೈನ ಧರ್ಮವನ್ನು ಸ್ವೀಕರಣೆ ಮಾಡಬೇಕು ಅಥವಾ ಸ್ವೀಕರಣೆ ಮಾಡಬಾರ್ದು ಅನ್ನೋ ನಿಯಮ ಇದೆ, ಅಥವಾ ಜೈನರಾಗ್ಬಿಟ್ಟಿದ್ರೆ ನಾವು ಹಿಂದೂ ಧರ್ಮವನ್ನು ಸ್ವೀಕರಣೆ ಮಾಡಬಾರ್ದು ಅನ್ನೋ ಯಾವುದೇ ನಿಯಮಗಳು ಇಲ್ಲ. ಹಾಗಾಗಿ ಸಿಟಿಜನ್ಸ್ ಆಫ್ ಅವರ್ ಕಂಟ್ರಿ ಶುಡ್ ಅಕ್ಸೆಪ್ಟ್ ಎನಿ ರಿಲಿಜನ್. ನಾಟ್ ಓನ್ಲಿ ರಿಲಿಜನ್, they also practice that religion. Then after they propagate, I mean ಪ್ರಸಾರವನ್ನ ಅವರು ಮಾಡ್ತಕ್ಕಂಥ ಹಕ್ಕನ್ನು ನಾವು ಕೊಡ್ತಿದ್ದೀವಿ. ಸೊ ನೋ ಕ್ಯಾನ್ ಬಿ ಫೋರ್ಸ್ಡ್, ಯಾರನ್ನು ಸಹ ಮುಖ್ಯವಾಗಿ ನಾವು ಏನ್ ಮಾಡಂಗಿಲ್ಲ, ಫೋರ್ಸ್ ಮಾಡಂಗಿಲ್ಲ. ಏನನ್ನ ಪೇ ಟ್ಯಾಕ್ಸ್, ತೆರಿಗೆಯನ್ನು ಕೊಡ್ಲಿಕ್ಕೆ. ಏನಕ್ಕೆ ಮುಖ್ಯವಾಗಿ ದ ಮ್ಯಾನೇಜ್ಮೆಂಟ್ ಆಫ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್, ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ತೆರಿಗೆಯನ್ನು ಕೊಡ್ರಿ ಅಂತ ಒತ್ತಾಯವನ್ನು ಮಾಡಂಗಿಲ್ಲ. ಅಕಾರ್ಡಿಂಗ್ ಟು ದಿಸ್ ಆಕ್ಟ್, ಅಕಾರ್ಡಿಂಗ್ ಟು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಪ್ರಕಾರವಾಗಿ ನೋ ಒನ್ ಕ್ಯಾನ್ ಫೋರ್ಸ್ ಟು ಪೇ ಟ್ಯಾಕ್ಸಸ್ ಟು ದ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್. ಧಾರ್ಮಿಕ ಕೇಂದ್ರಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೆರಿಗೆಯನ್ನು ಕೊಡಿ ಅಂತೇಳಿ ನಾವು ಯಾರನ್ನ ಫೋರ್ಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಅಂಡ್ ಆಲ್ಸೋ ಇಲ್ಲಿ ಮುಖ್ಯವಾಗಿ ಯೂಸ್ ಆಫ್ ರಿಲಿಜಿಯಸ್ ಪ್ಲೇಸ್ ಫಾರ್ ಪೊಲಿಟಿಕಲ್, ರಿಲಿಜಿಯಸ್ ಪ್ಲೇಸಸ್ ಗಳನ್ನು ನಾವು ರಾಜಕೀಯ ಉದ್ದೇಶಗಳಿಗಾಗಿ ಅಂಡ್ ಅದರ್ ಆಕ್ಟಿವಿಟೀಸ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ, ಸೊ ಇಲ್ಲಿ ಮುಖ್ಯವಾಗಿ prohibited in our country. ನೋಡಿ, ರಿಲಿಜಿಯಸ್
ಸೆಂಟೆನ್ಸ್ಗಳನ್ನು we should not utilize for the political program and other program is prohibited in our country. So that is the important. So right to freedom of religion. Second will I say Right to freedom of religion is also one of the fundamental rights of our citizen. According to this, India is a secular country. national For that reason, no religion so has given national religion. According to this freedom of religion, the right to freedom of religion, any person accept any religion. Not only accept, he also practice that religion. Not only practice, he propagated that religion all over the country. ಇಡೀ ಭಾರತಾದ್ಯಂತ ಪ್ರಚಾರ ಮಾಡತಕ್ಕಂಥ ಒಂದು ಹಕ್ಕು ಅವರಿಗೆ ಬರುತ್ತೆ. ಯಾರಿಗೆ? Citizen. So then after accept, after propagate and after practice, ಇಲ್ಲಿ ಮುಖ್ಯವಾಗಿ so no person ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ so can collect taxes on religious institutions, on the name of religious institutions. Then the religious institutions are not utilized for the political programs and other activities are prohibited in our country. So that is the right to freedom of religion. Then another important fundamental rights of our constitution is cultural and educational rights. Cultural and educational rights ಸೊ ಇಲ್ಲಿ ಮುಖ್ಯವಾಗಿ ಮತ್ತೊಂದು ಬರ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಕಲ್ಚರ್ ಮತ್ತೆ ನಾವು ನಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯುವ ಹಕ್ಕನ್ನು ಕೊಡ್ತದೆ. If any person or if any citizens of our country should have the right to have cultural activities and also to get good education. Remember, all citizens of our country of our country has own language. ನೋಡಿ, ನಮ್ಮ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಏನಿದೆ, ಮೊದಲನೇದಾಗಿ ಅವ್ರದೇ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಮೀನ್ಸ್ ಭಾಷೆ. ಅವ್ರಿಗೆ ಅವ್ರದೇ ಆಗಿರ್ತಕ್ಕಂಥ all citizens of our country should have their own language and own culture. ನೋಡಿ, not only language, ಅದರ ಜೊತೆಲಿ ಏನನ್ನ ಅವರು ಒಳಗೊಂಡಿದ್ದಾರೆ? ಕಲ್ಚರ್. ನೋಡಿ, ಇಲ್ಲಿ ಮುಖ್ಯವಾಗಿ ವ್ಯಕ್ತಿಗೆ ಮೊದಲನೇದಾಗಿ ಒಂದು ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜ್ ಬೇಸ್ ಆಗಿ ಏನಿದೆ? ಕಲ್ಚರ್. All citizens of our country should have their own language and also own culture. Then it is the duty of state. ಇದು ಪ್ರತಿಯೊಂದು ಸರ್ಕಾರದ ಡ್ಯೂಟಿ, ಕೆಲಸ. ಯಾವುದಿಲ್ಲ ಮುಖ್ಯವಾಗಿ ಫಾರ್ ಪ್ರೊಟೆಕ್ಟ್ ದ ಲ್ಯಾಂಗ್ವೇಜ್ ಅಂಡ್ ಕಲ್ಚರ್. ಪ್ರತಿಯೊಬ್ಬ ಪ್ರಜೆಯ ಒಂದು ಲ್ಯಾಂಗ್ವೇಜ್ ಅನ್ನ ರಕ್ಷಣೆ ಮಾಡಿಕೊಳ್ಬೇಕು. ಇಟ್ ಈಸ್ ದ ಡ್ಯೂಟಿ of every state to protect language and culture of the citizen. ಪ್ರತಿಯೊಬ್ಬ ಪ್ರಜೆಯ ಲ್ಯಾಂಗ್ವೇಜ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಮತ್ತೆ ಅವರ ಸಂಸ್ಕೃತಿಯನ್ನ ಪ್ರೊಟೆಕ್ಟ್ ಮಾಡಬೇಕು. ದಿಸ್ ರೈಟ್ ಪ್ರೊಟೆಕ್ಟ್ ದ ಏನನ್ನ? ಇಂಟ್ರೆಸ್ಟ್ ಆಫ್ ದ ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್. ನೋಡಿ, ಈ ಹಕ್ಕು ಏನ್ ಮಾಡುತ್ತೆ? ಕಲ್ಚರಲ್ ಅಂಡ್ ಎಜುಕೇಶನಲ್ ಹಕ್ಕು ಏನ್ ಮಾಡುತ್ತೆ ನಮಗೆ ಅಂದ್ರೆ, ಟ್ರೈ ಟು ಪ್ರೊಟೆಕ್ಟ್ ಏನನ್ನ? ಮೊದಲನೇದು ಯಾವುದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ? ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್, ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ಭಾಷಾವಾರು ಲಿಂಗ್ವಿಸ್ಟಿಕ್. ದಿಸ್ ರೈಟ್ try
ಮುಖ್ಯವಾಗಿ ದಿಸ್ ರೈಟ್ ಟ್ರೈ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್. ಯಾವ ಇಂಟ್ರೆಸ್ಟ್ ಗಳನ್ನಂದ್ರೆ ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, ಅಂದ್ರೆ ಭಾಷಾವಾರು ಅಲ್ಪಸಂಖ್ಯಾತರು, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಗ್ರೂಪ್ ಅನ್ನ ಪ್ರೊಟೆಕ್ಟ್ ಮಾಡಿ ಪ್ರಯತ್ನ ಮಾಡುತ್ತೆ ಈ ಒಂದು ರೈಟ್. This right try to protect the interests of religious and linguistic minorities. No one can, ಯಾರೊಬ್ಬರು ಸಾರಿ ಮುಖ್ಯವಾಗಿ ಏನಾಗಲ್ಲ, ಡಿನೈಡ್, ವಂಚಿತರಾಗುವಂತಿಲ್ಲ. ಯಾವುದ್ರಲ್ಲಿ? ಅಡ್ಮಿಷನ್ ಇನ್ ದ ಗವರ್ನಮೆಂಟ್. ಯಾರೊಬ್ಬರು ಸಾಲಿ ಮುಖ್ಯವಾಗಿ ವಂಚಿತರಾಗಿಲ್ಲ. ಎಲ್ಲಿ ವಂಚಿತರಾಗಿಲ್ಲ? ಸೊ ಇನ್ ಗವರ್ನಮೆಂಟ್, ಸರ್ಕಾರಿ ಉದ್ಯೋಗದಲ್ಲಿ ಅಥವಾ ಸರ್ಕಾರದಲ್ಲಿ ಯಾರೊಬ್ಬರಿಗೂ ಸಹ ವಂಚನೆ ಆಗಕೂಡದು. ನೋ ಒನ್ ಕ್ಯಾನ್ ಡಿನೈಡ್ ಇನ್ ಗವರ್ನಮೆಂಟ್. ಅಂಡ್ ಅನದರ್ ಒನ್ ಈಸ್ ಇನ್ ಏಡೆಡ್, ಅನುದಾನವನ್ನು ಪಡೆಯತಕ್ಕಂತಹ, ಸರ್ಕಾರದಿಂದ ಅನುದಾನವನ್ನು ಪಡೆದ ಇರತಕ್ಕಂತಹ ಇನ್ಸ್ಟಿಟ್ಯೂಷನ್. So our school is also one of the aided high school, Vedavati Girls High School. Government Junior College is purely government. So second part bandaga government aided, Vedavati is also one of the government aided high school. Then Gnana Bharati, MSR, Netaji, Highway, that type of schools are private. There is no question of government should interfere in all the matters of administration. So in this way, no one can deny in the government institution, aided institution, and also in the private institution. So there is no person can denied from the government institutions, aided institutions, and private institution, and the private run through the minority institution. ಅಲ್ಪಸಂಖ್ಯಾತ ಸಂಸ್ಥೆಗಳಲ್ಲೂ ಸಹ ಯಾರು ವಂಚಿತರಾಗಬಾರದು ಅನ್ನೋದು, ದಟ್ ಈಸ್ ದ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್. ಅಕಾರ್ಡಿಂಗ್ ಟು ದಿಸ್ ಆಕ್ಟ್, all citizens of our country, so ಏನಾಗುತ್ತೆ ಮುಖ್ಯವಾಗಿ, so has their own language, then script and culture. ಇದು ಮೂರನ್ನು ಹೊಂದಿರತಕ್ಕಂತ ಹಕ್ಕನ್ನು ಕೊಟ್ಟಿದೆ. And remember, it is the duty of the government should protect all language, religion and script. Then finally, this right try to protect the interest of religious and linguistic minorities. No can be denied by the government institution and aided institution, and another one is private institution, and also the private run through the minorities communities. That is fifth important fundamental rights given by our constitution to our citizens. Then another one is right to constitutional remedies. Constitutional remedies ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಮುಖ್ಯವಾಗಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪರಿಹಾರ. ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. All citizens of our country should have this type of right. Constitutional remedies, ಸಂವಿಧಾನಬದ್ಧ ಪರಿಹಾರ ಹಕ್ಕು. Remember, it is also the constitution has not given fundamental rights to our citizens of India. ಕೇವಲ ನಮ್ಮ ಸಂವಿಧಾನ ನಮ್ಮ ನಾಗರಿಕರಿಗೆ ಏನನ್ನ ಕೊಟ್ಟಿಲ್ಲ? ಫಂಡಮೆಂಟಲ್ ರೈಟ್ಸ್ ಕೊಟ್ಟಿಲ್ಲ. Remember, our constitution has not given. ಸೊ ಮುಖ್ಯವಾಗಿ ಏನನ್ನ ಫಂಡಮೆಂಟಲ್ ರೈಟ್ಸ್
ನಮ್ಮ ಭಾರತೀಯರಿಗೆ ಕೇವಲ ಫಂಡಮೆಂಟಲ್ ರೈಟ್ಸ್ ಅನ್ನು ಮಾತ್ರ ಕೊಟ್ಟಿಲ್ಲ, ಆಲ್ಸೋ ಗಿವನ್ ಗ್ಯಾರಂಟಿ ಟು ದಮ್. ಅವೆಲ್ಲವಕ್ಕೂ ಸಹ ಏನು ಗ್ಯಾರಂಟಿ. ಯಾವ್ದಾದ್ರು ಒಂದು ಕೆಲಸವನ್ನು ಮಾಡುವಾಗ ನಾವು ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನ ಗ್ಯಾರಂಟಿ ಆಗಿ ತೆಗೆದುಕೊಳ್ತೀವಿ. ಕಾರಣ ಇಷ್ಟೇ, ಆ ಪಾರ್ಟಿ ಕೊಡದ ಇದ್ರೆ ಇವ್ರು ಕೊಡ್ತಾರೆ ಅಲ್ವಾ. ಯಾವ್ದಾದ್ರು ಒಂದು ಕೆಲಸವನ್ನು ಮಾಡುವಾಗ ಯಾರಾದ್ರೂ ಒಬ್ರು ದುಡ್ಡು ಕೊಡುವಾಗ ಒಬ್ರು ಮೀಡಿಯೇಟರ್ ಇಟ್ಕೊಂಡಿರ್ತೀವಿ. ಕಾರಣ ಇಷ್ಟನೇ, ತಗೊಂಡು ಪಾರ್ಟಿ ಕೊಡಲ್ಲ ಅಂತ ಏನೋ ತಕರಾರು ತೆಗೆದಾಗ ನಾವು ಏನು ಮದುವೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನು ಕೇಳ್ತೀವಿ. ಸೊ ಆ ರೀತಿಯಲ್ಲಿ ಮುಖ್ಯವಾಗಿ ಅವರ್ ಕಾನ್ಸ್ಟಿಟ್ಯೂಷನ್ ಆಸ್ ನಾಟ್ ಗಿವನ್ ಫಂಡಮೆಂಟಲ್ ರೈಟ್ಸ್ ಬಟ್ ಆಲ್ಸೋ ಗಿವನ್, ಏನನ್ನ ಕೊಟ್ಟಿದೆ ನಮಗೆ ಅಂದ್ರೆ ಯಾವುದನ್ನ, ಗ್ಯಾರಂಟಿ, ಖಚಿತತೆಯನ್ನ ಕೊಟ್ಟಿದೆ. ಗಿವನ್ ಗ್ಯಾರಂಟಿ ಟು. ಸೊ ಇಲ್ಲಿ ಮುಖ್ಯವಾಗಿ ನಮಗೆ ಗ್ಯಾರಂಟಿಯನ್ನ ಕೊಟ್ಟಿದೆ ಯಾವುದು, ಫಂಡಮೆಂಟಲ್ ಕಾನ್ಸ್ಟಿಟ್ಯೂಷನ್. ಸೊ ಅಂಡರ್ ದ ಆಕ್ಟ್ ಆಫ್ 32 ವಿಧಿಯ ಪ್ರಕಾರವಾಗಿ, ಆಕ್ಟ್ ಆಫ್ 32 ಇಲ್ಲಿ ಮುಖ್ಯವಾಗಿ ವೇರೆವರ್ ದ ರೈಟ್ಸ್ ಆರ್ ವೈಲೇಟ್, ಎಲ್ಲಾದ್ರೂ ವೇರೆವರ್ ಆಲ್ ದೀಸ್ ರೈಟ್ಸ್ ಆರ್ ವೈಲೇಟೆಡ್, ಎಲ್ಲಾದ್ರೂ ಉಲ್ಲಂಘನೆ ಆಗ್ತಾ ಇದೆ. ವೇರೆವರ್ ರೈಟ್ಸ್ ಆರ್ ವೈಲೇಟೆಡ್, ಎಲ್ಲಾದ್ರೂ ಏನಾಗ್ತಾ ಇದೆ ಇಲ್ಲಿ, ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತಾ ಇದೆ. ವೇರೆವರ್ ದ ಫಂಡಮೆಂಟಲ್ ರೈಟ್ಸ್ ಆರ್ ವೈಲೇಟೆಡ್, ಆಗ ಇಲ್ಲಿ ಮುಖ್ಯವಾಗಿ ಯಾರಿಂದ, ಐದರ್ ಬೈ ಎ ಪರ್ಸನ್ ಆರ್ ಬೈ ಎ ಸ್ಟೇಟ್ ಗವರ್ನಮೆಂಟ್. ಒಬ್ಬ ವ್ಯಕ್ತಿ ಉಲ್ಲಂಘನೆ ಮಾಡ್ತಾ ಇದ್ದಾನೆ ಅಥವಾ ಒಂದು ಸ್ಟೇಟ್ ಗವರ್ಮೆಂಟ್ ಉಲ್ಲಂಘನೆ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಮುಖ್ಯವಾಗಿ, ಅಥವಾ ಸೆಂಟ್ರಲ್ ಗವರ್ಮೆಂಟ್ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆಗ ದ ಸಿಟಿಸನ್ ಅಪಿಯರ್ಡ್ ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ದ ಸುಪ್ರೀಂ ಕೋರ್ಟ್. ನೋಡಿ ಅರ್ಥ ಮಾಡ್ಕೊಳ್ಳಿ, ವೇರೆವರ್ ಅವರ್ ಫಂಡಮೆಂಟಲ್ ರೈಟ್ಸ್ ಆರ್ ವೈಲೇಟೆಡ್, ಎಲ್ಲಾದ್ರೂ ನಮ್ಮ 6 ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ, ಉಲ್ಲಂಘನೆ ಆಗ್ತಾ ಇದೆ, ವೈಲೇಟ್ ಆಗ್ತಾ ಇದೆ ಅಂದಾಗ ಯಾರ್ಯಾರು ವೈಲೇಟ್ ಮಾಡಬಹುದು, ಎ ಪರ್ಸನ್, ಒಬ್ಬ ವ್ಯಕ್ತಿ ಉಲ್ಲಂಘನೆ ಮಾಡಬಹುದು, ಸ್ಟೇಟ್ ಗವರ್ಮೆಂಟ್ ಉಲ್ಲಂಘನೆ ಮಾಡಬಹುದು, ಸೆಂಟ್ರಲ್ ಗವರ್ಮೆಂಟ್ ಉಲ್ಲಂಘನೆ ಮಾಡಬಹುದು. ಆಗ ನಿಮಗೆ ಏನಾದ್ರೂ ಅನ್ಸಿದ್ರೆ ಏನು, ಅವರ್ ರೈಟ್ಸ್ ಆರ್ ವೈಲೇಟೆಡ್ ಬೈ ಎ ಪರ್ಸನ್ ಆರ್ ಬೈ ಎ ಸ್ಟೇಟ್ ಗವರ್ಮೆಂಟ್ ಆರ್ ಬೈ ಎ ಸೆಂಟ್ರಲ್ ಗವರ್ಮೆಂಟ್, ಇಮಿಡಿಯೇಟ್ಲಿ ದಟ್ ಪರ್ಸನ್, ಆ ವ್ಯಕ್ತಿ ಏನ್ ಮಾಡಬಹುದು, ಡೈರೆಕ್ಟ್ಲಿ ಅಪಿಯರ್ಡ್, ನೇರವಾಗಿ ಎಲ್ಲಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಫಾರ್ ದೇ ಪ್ರೊಟೆಕ್ಷನ್, ನನ್ನನ್ನ ರಕ್ಷಣೆ ಮಾಡಿ ಅಂತೇಳಿ ಆತ ಇಮಿಡಿಯೇಟ್ಲಿ ಅಪೀಲ್ ಬಿಫೋರ್ ಸುಪ್ರೀಂ ಕೋರ್ಟ್. ನೋಡಿ ಎಲ್ಲ ನಿಮ್ಮ ರೈಟ್ಸ್ಗೆ, ರೈಟ್ ಟು ಈಕ್ವಾಲಿಟಿ ಧಕ್ಕೆ ಆಗ್ತಾ ಇದೆ, ರೈಟ್ ಟು ಫ್ರೀಡಮ್ ಧಕ್ಕೆ ಆಗ್ತದೆ, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಧಕ್ಕೆ ಆಗ್ತಾ ಇದೆ. ಆಮೇಲೆ ಫೋರ್ತ್ ಒನ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಧಕ್ಕೆ ಆಗ್ತಾ ಇದೆ. ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಗೆ ಧಕ್ಕೆ ಆಗ್ತಾ ಇದೆ. ಕೊನೆಯದಾಗಿ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ಗೆ ಧಕ್ಕೆ ಆಗ್ತದೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ಲಿ ಯು ಶುಡ್ ಅಪೀಲ್ ಬಿಫೋರ್ ಸುಪ್ರೀಂ ಕೋರ್ಟ್. ಎಲ್ಲಿ ಹೋಗ್ಬೋದು ನೀವು, ಸುಪ್ರೀಂ ಕೋರ್ಟ್ಗೆ, ಫಾರ್ ದ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ನಿಮ್ಮ ಹಕ್ಕುಗಳ ರಕ್ಷಣೆ ಮಾಡಿಕೊಳ್ಳಿ ಅಂತ ನೀವು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೋದು. ಡಾಕ್ಟರ್ ಅಂಬೇಡ್ಕರ್ has called this right. ಅಂಬೇಡ್ಕರ್ ಅವರು ಈ ಹಕ್ಕನ್ನ ಏನಂತ ಕರೆದಿದ್ದಾರೆ ಅಂದ್ರೆ ಮುಖ್ಯವಾಗಿ, this right is the heart and soul of the constitution. ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಯಾವ್ದು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ರೈಟ್ ಅನ್ನ ಇಲ್ಲಿ ಸಂವಿಧಾನದ ಹೃದಯ ಮತ್ತು ಆತ್ಮ, ಹಾರ್ಟ್ ಅಂಡ್ ಸೋಲ್. ನೋಡಿ ಹೇಗೆ ಕರೆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದ ಆರ್ಕಿಟೆಕ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಶಿಲ್ಪಿ ಆಗಿರ್ತಕ್ಕಂತಹ ಅಂಬೇಡ್ಕರ್ ಕಾಲ್ಡ್ ದಿಸ್ ಆಕ್ಟ್ ಆಸ್ ಸೊ ಹಾರ್ಟ್ ಅಂಡ್ ಸೋಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಕರ್ಕೊಂಡಿದ್ದಾರೆ. ಸೊ ಎನಿ ಪರ್ಸನ್ ಅಥವಾ ಎನಿ ಇಂಡಿವಿಜುವಲ್, ಸೊ ಅಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಎನಿ individual or the government or the central government or the state government, so ಇಲ್ಲಿ ಮುಖ್ಯವಾಗಿ not appear to violate ಏನಲ್ಲಿ ಮುಖ್ಯವಾಗಿ
ಪರ್ಸನ್. ನೋಡಿ, ಯಾವುದೇ ಒಂದು ಪರ್ಸನ್ ಆಗಿರ್ಬೋದು, ಒಂದು ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು. ಸೊ ನಾಟ್ ಟ್ರೈ ಎನಿ ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಪರ್ಸನ್ ನಾಟ್ ಟ್ರೈ ಟು violate the rights of citizens. Then remember finally hence it is called. So ಹಾಗಾಗಿ ನಾವು ಏನಂತ ಕರೀಬಹುದು ಮುಖ್ಯವಾಗಿ, so protector of fundamental right. This right is called as protector, not your protector. ನಿಮ್ಮ ಜಾಮೆಟ್ರಿ ಇರ್ತಕ್ಕಂಥ ಪ್ರೊಟೆಕ್ಟರ್ ಅಲ್ಲ, ಸಂರಕ್ಷಕ. ಯಾವುದರ ಸಂರಕ್ಷಕ? ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಂತೇಳಿ ಕರಿತೀವಿ. ಈವನ್ ದ ಹೈಕೋರ್ಟ್ ಹ್ಯಾವ್ ಪವರ್. ನಮಗೆ ಹೈಕೋರ್ಟ್ ಕೆಲವು ಪವರ್ಸ್ ಗಳನ್ನ ಕೊಟ್ಟಿದೆ. ಏನೆಂದ್ರೆ ಟು ಪಾಸ್ ಫಾಲೋಯಿಂಗ್ ಆರ್ಟಿಕಲ್ಸ್ ಅಂಡರ್ 22nd 22 226ನೇಯ ಇದರಲ್ಲಿ ಅಮೆಂಡ್ಮೆಂಟ್ ಅಲ್ಲಿ ಕೆಲವು ವ್ಯಕ್ತಿಗಳ ಮೇಲೆ ಅಥವಾ ಯಾವ್ದಾದ್ರು ಅಧಿಕಾರಿಗಳ ಮೇಲೆ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಈ ಕೆಳಗಿನ ಕಾಯ್ದೆಗಳನ್ನ ಪಾಸ್ ಮಾಡಬಹುದು. ಯಾವುದು? ಮೊದಲನೇದಾಗಿ ABS ಕಾರ್ಪಸ್. ABS ಕಾರ್ಪಸ್ ಎಲ್ಲಿ ಇಶ್ಯೂ ಮಾಡ್ತಾರೆ? ABS ಕಾರ್ಪಸ್ ಕಾನೂನನ್ನು ಯಾವ ಸಂದರ್ಭದಲ್ಲಿ ಇಶ್ಯೂ ಮಾಡ್ತಾರೆ? ಕಾನೂನು ಅಥವಾ ನೀವು ಕೋರ್ಟ್ ಹೋದಾಗ ಅಥವಾ ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋದಾಗ ನಿಮಗೆ ಹೈಕೋರ್ಟ್ ನಿಮ್ಗೆ ಏನ್ ಕೇಳಬಹುದು? ABS ಕಾರ್ಪಸ್ ಪ್ರಕಾರವಾಗಿ ನಿಮ್ಮ ಯಾವ ಕಾರಣಕ್ಕೆ ಇವ್ರನ್ನ ಅರೆಸ್ಟ್ ಮಾಡಿದ್ರ ಅಂತೇಳಿ ಕೇಳಬಹುದು. ಬೆಳಗ್ಗಿನ ಕುಡಿದು ಬಂದ್ರಪ್ಪ ನೀರನ್ನ. ಇಟ್ ಇಸ್ ನಾಟ್ ಎ ಥಿಯೇಟರ್, ಇಟ್ಸ್ ನಾಟ್ ಎ ಥಿಯೇಟರ್, ಇಟ್ಸ್ ಎ ಕ್ಲಾಸ್ ರೂಮ್. ರಿಮೆಂಬರ್, ಸೊ ABS ಕಾರ್ಪಸ್ ಮೀನ್ಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ABS ಕಾರ್ಪಸ್ ಅಂದ್ರೆ, ಸೊ ಇಲ್ಲಿ ಮುಖ್ಯವಾಗಿ ದ ಆರ್ಡರ್ ಪಾಸ್ಡ್ ಬೈ ದ ಸುಪ್ರೀಂ ಕೋರ್ಟ್. ABS ಕಾರ್ಪಸ್ ಯಾರು ಪಾಸ್ ಮಾಡ್ತಾರೆ? ಸುಪ್ರೀಂ ಕೋರ್ಟ್. ABS ಕಾರ್ಪಸ್ ಆರ್ಡರ್ ಈಸ್ ಪಾಸ್ಡ್ ಬೈ ಸುಪ್ರೀಂ ಕೋರ್ಟ್. ಯಾರಿಗೆ ಕೊಡ್ತಾರೆ? ಟು ದ ಹೈಕೋರ್ಟ್. ನೋಡಿ, ABS ಕಾರ್ಪಸ್ ಆದೇಶವನ್ನ ಇಲ್ಲಿ ಮುಖ್ಯವಾಗಿ ಯಾರು ಕೊಡ್ತಾರೆ? ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್. ಯಾರಿಗೆ? ಹೈಕೋರ್ಟ್. ನೋಡಿ, ಇವರಿಗೆ ಈ ABS ಕಾರ್ಪಸ್ ಆದೇಶವನ್ನು ಕೊಡ್ತಾರೆ. ABS ಕಾರ್ಪಸ್ ಆರ್ಡರ್ ಈಸ್ ಇಶ್ಯೂಡ್ ಬೈ ಸುಪ್ರೀಂ ಕೋರ್ಟ್. ಯಾರಿಗೆ? ಟು ಹೈಕೋರ್ಟ್. ಇಲ್ಲಿ ಹೈಕೋರ್ಟ್ ನವರಿಗೆ ABS ಕಾರ್ಪಸ್ ಅನ್ನು ಇಶ್ಯೂ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಇಶ್ಯೂಸ್ ABS ಕಾರ್ಪಸ್ ಬೈ ಯಾರಿಗೆ? ಹೈಕೋರ್ಟ್ ನವರಿಗೆ. ಏನು ಅಂದ್ರೆ ಮುಖ್ಯವಾಗಿ ಪ್ರೊಡ್ಯೂಸ್ ದ ಅಥವಾ ಪ್ರೊಡ್ಯೂಸ್ ಎ ಪರ್ಸನ್. ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ಅಪೀಲ್ ಮಾಡಿ, ಪ್ರೊಡ್ಯೂಸ್ ಎ ಪರ್ಸನ್ ವಿತೌಟ್ ಸ್ಪೆಸಿಫೈಡ್ ಟೈಮ್. ವಿತೌಟ್ ಸ್ಪೆಸಿಫೈಡ್ ಟೈಮ್ ಫ್ರೇಮ್ ಈಸ್ ಕಾಲ್ಡ್ ABS ಕಾರ್ಪಸ್. ನೋಡಿ, what is the meaning of ABS corpus? ABS corpus is issued by Supreme Court to High Court. ಏನಂತ ಇಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ ಮಾಡುತ್ತೆ ಮುಖ್ಯವಾಗಿ, ಸೊ ಇಲ್ಲಿ ಪ್ರೊಡ್ಯೂಸ್ ಎ ಪರ್ಸನ್, ಒಬ್ಬ ವ್ಯಕ್ತಿಯನ್ನು ತಂದು ನಿಲ್ಲಿಸಬೇಕು. ಪ್ರೊಡ್ಯೂಸ್ ಎ ಪರ್ಸನ್ ಎಲ್ಲಿ? ಇಲ್ಲಿ ಮುಖ್ಯವಾಗಿ ವಿತ್ ಇನ್ ಸ್ಪೆಸಿಫೈಡ್ ಟೈಮ್, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ 24 ಗಂಟೆಯೊಳಗಾಗಿ ಅಥವಾ 12 ಅವರ್ಸ್ ಒಳಗಾಗಿ ಒಬ್ಬ ವ್ಯಕ್ತಿಯನ್ನ ನೀವೇನ್ ಮಾಡಬೇಕು? ತಂದು ನಿಲ್ಲಿಸಬೇಕು ಅನ್ನೋ ಒಂದು ಆದೇಶವನ್ನು ನಾವು ABS ಕಾರ್ಪಸ್ ಅಂತ ಕರೀತೀವಿ. ಇದನ್ನ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಗಳಿಗೆ ಏನ್ ಮಾಡುತ್ತೆ? ಆರ್ಡರ್ ಮಾಡುತ್ತೆ. ಏನು? ಸುಪ್ರೀಂ ಕೋರ್ಟ್ issues ABS corpus order to High Court. According to that, so High Court produce a person within specified ನಿರ್ದಿಷ್ಟವಾಗಿರ್ತಕ್ಕಂಥ ಟೈಮ್ ಫ್ರೇಮ್ ನೊಳಗಡೆ ತಂದು ನಿಲ್ಲಿಸಬೇಕು ಅನ್ನೋ ಆದೇಶ ಕೊಡ್ಲಿಕ್ಕೆ ಇಲ್ಲಿ ಮುಖ್ಯವಾಗಿ ABS ಕಾರ್ಪಸ್ ಅಂತ ಹೇಳಿ ಕರೀತೀವಿ. ಇನ್ನೊಂದು ಆದೇಶವನ್ನು ಮಾಡುತ್ತೆ ಮ್ಯಾಂಡಮಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಮ್ಯಾಂಡಮಸ್? ರಿಮೆಂಬರ್, so when the legislature, executive or any other
ಸಬಾರ್ಡಿನೇಟ್ ಇನ್ಸ್ಟಿಟ್ಯೂಷನ್ಸ್. ನೋಡಿ ಇಲ್ಲಿ ಮುಖ್ಯವಾಗಿ ಸರ್ಕಾರದಲ್ಲಿ ಬರ್ತಕ್ಕಂಥ ಶಾಸನೀಯ ಸಂಘ, ಲೆಜಿಸ್ಲೇಚರ್ ಅಸೋಸಿಯೇಷನ್ ಅಥವಾ ಕಾರ್ಯಾಂಗದಲ್ಲಿರ್ತಕ್ಕಂಥ ಸಂಸ್ಥೆ. ರಿಮೆಂಬರ್, ಮ್ಯಾಂಡಮಸ್ ಮೀನ್ಸ್ when the legislature, executive ಅಥವಾ any other subordinate institution, legislature ಮತ್ತು executive ಗೆ ಸಮಾನವಾಗಿರ್ತಕ್ಕಂಥ subordinate institutions ಗಳು ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಫೈಲ್ ವಿಫಲವಾಗುತ್ತೆ. ಫೈಲ್ ಮೀನ್ಸ್ ವಿಫಲವಾಗುತ್ತೆ. ಏನಕ್ಕೆ? ಟು ಪರ್ಫಾರ್ಮ್ ಸರ್ಟೈನ್ ಡ್ಯೂಟೀಸ್ ಆರ್ ವರ್ಕ್ಸ್. ಕೆಲವು ಕೆಲಸಗಳನ್ನ ಮಾಡಲಿಕ್ಕೆ ವಿಫಲವಾಗುತ್ತೆ ಅಥವಾ ಕೆಲವು ಕರ್ತವ್ಯಗಳನ್ನು ಮಾಡಲಿಕ್ಕೆ ವಿಫಲವಾಗುತ್ತೆ. ಯಾವುದು? ಲೆಜಿಸ್ಲೇಚರ್ ಆರ್ಗನೈಸೇಷನ್, ಎಕ್ಸಿಕ್ಯೂಟಿವ್ ಆರ್ಗನೈಸೇಷನ್ ಆರ್ ಎನಿ ಸಬಾರ್ಡಿನೇಟ್ ಆರ್ಗನೈಸೇಷನ್ ಫೇಲ್ಸ್ ಟು ಡೂ ಡ್ಯೂಟೀಸ್ ಆರ್ ವರ್ಕ್ಸ್. ಆಗ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಮುಖ್ಯವಾಗಿ, ಆರ್ ದ ಹೈಕೋರ್ಟ್, ಇಲ್ಲ ಆರ್ ಮೇ ಬಿ ಸುಪ್ರೀಂ ಕೋರ್ಟ್ ಆರ್ ಮೇ ಬಿ ಹೈಕೋರ್ಟ್ ಇಲ್ಲಿ ಮುಖ್ಯವಾಗಿ ಏನ್ ಮಾಡುತ್ತೆ ಅಂದ್ರೆ ಆರ್ಡರ್ಸ್ ದಮ್, ಅವರಿಗೆ ಆರ್ಡರ್ ಮಾಡುತ್ತೆ ಏನಂತ, ಪರ್ಫಾರ್ಮ್ ದೀಸ್ ವರ್ಕ್, ನೀವು ಈ ಕೆಲಸವನ್ನು ಮಾಡಲೇಬೇಕು. ಲೆಜಿಸ್ಲೇಟಿವ್ ವರ್ಕ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ವರ್ಕ್ ಆಗಿರ್ಬೋದು, ಸಬಾರ್ಡಿನೇಟ್ಸ್ ವರ್ಕ್ಸ್ ಆಗಿರ್ಬೋದು, ಅಲ್ಲಿ ಅವು ಫೈಲ್ಯೂರ್ ಆದ್ರೆ ಮಾಡಲಿಕ್ಕೆ ಆರ್ ಮೇ ಬಿ ಸುಪ್ರೀಂ ಕೋರ್ಟ್ ಆರ್ ಮೇ ಬಿ ಹೈಕೋರ್ಟ್ ಸೊ ಏನ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಯಾರಿಗೆ? ಅಂತ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ನೀವು ಈ ಕೆಲಸವನ್ನ ಮಾಡಲೇಬೇಕು. ಆರ್ ಮೇ ಬಿ ಸುಪ್ರೀಂ ಕೋರ್ಟ್ ಆರ್ ಮೇ ಬಿ ಹೈಕೋರ್ಟ್ ಇಶ್ಯೂಸ್ ದ ಆರ್ಡರ್, ಏನು, ಯು ಶುಡ್ ಪರ್ಫಾರ್ಮ್, ನೀವು ಪರ್ಫಾರ್ಮ್ ಅನ್ನು ಮಾಡಬೇಕು ಅಂತ ಹೇಳಿ ಕರೀತಾರೆ. ದಿಸ್ ಆರ್ಡರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಂಡಮಸ್. ಇಂಥ ಒಂದು ಆದೇಶವನ್ನು ನಾವೇನಂತ ಕರಿತೀವಿ, ಮ್ಯಾಂಡಮಸ್. ಕ್ಲಿಯರ್? legislature organization or executive organization or any other subordinates institutions failed to do duty or works. At that moment, Supreme Court or High Court issues the order, you should perform, you should make. So that orders is called as mandamus. ಅಂತ ಒಂದು ಆದೇಶಗಳನ್ನು ನಾವು ಏನಂತ ಕರಿತೀವಿ, mandamus. The order so cannot pass against. ಈ ಆರ್ಡರ್ ಅನ್ನ ಯಾರ ವಿರುದ್ಧ ಮಾಡಂಗಿಲ್ಲ. against private individual governor or the president. ನೋಡಿ ಇದನ್ನ ಯಾರ ವಿರುದ್ಧ ಮಾಡಂಗಿಲ್ಲ, ಪ್ರೈವೇಟ್ ವರ್ಕರ್ಸ್ ವಿರುದ್ಧ ಮಾಡಂಗಿಲ್ಲ, ಪ್ಲಸ್ ಸರ್ಕಾರದ ಗವರ್ನರ್ ವಿರುದ್ಧ ಮಾಡಂಗಿಲ್ಲ, ಪ್ರೆಸಿಡೆಂಟ್ ಆಫ್ ಅವರ್ ಕಂಟ್ರಿ ವಿರುದ್ಧ ಮಾಡಂಗಿಲ್ಲ. ಉಳಿದಂತೆ ಅವರು ಇದನ್ನ ಮಾಡಬಹುದು. ಯಾವುದು? ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಮ್ಯಾಂಡಮಸ್ ಆರ್ಡರ್ is issued only legislature organization, executive organization and other subordinate organization. That this mandamus order are not issued to the persons like private workers, then governor of the state and president of the country. So that is mandamus. Then another one is prohibition. ಮತ್ತೆ ಇನ್ನೊಂದು ಯಾವ್ದನ್ನ ಮಾಡುತ್ತೆ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಅಂದ್ರೆ ಪ್ರೊಹಿಬಿಷನ್. ಅಂದ್ರೆ ಇಲ್ಲಿ ಅದಕ್ಕೆ ಏನಂತ ಕರಿತೀವಿ, ನಿಷೇಧವನ್ನ ಮಾಡ್ತಕ್ಕಂಥ ನಿಷೇಧಾತ್ಮಕ ಅಧಿಕಾರ, ಪ್ರೊಹಿಬಿಷನ್ ಆಕ್ಟ್. ಸೊ ವೆನ್ ದ ಸಬಾರ್ಡಿನೇಟ್ ಕೋರ್ಟ್, ಯಾವುದೇ ಒಂದು ಸಮಕಾಲೀನ ಕೋರ್ಟ್, ಸಬಾರ್ಡಿನೇಟ್ ಕೋರ್ಟ್, ವೆನ್ ದ ಸಬಾರ್ಡಿನೇಟ್ ಕೋರ್ಟ್ ಪಾಸಸ್ ಎ ಜಡ್ಜ್ಮೆಂಟ್, ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿರುತ್ತೆ ಯಾವುದೋ ಒಂದು ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಬೋದು ಅಥವಾ ಅಡಿಷನಲ್ ಕೋರ್ಟ್ಸ್ ಏನ್ ಮಾಡುತ್ತೆ, ಒಂದು ಅಧಿಕಾರವನ್ನ ಪಾಸ್ ಮಾಡಿರುತ್ತೆ. ಯಾವುದು? ಸಬಾರ್ಡಿನೇಟ್ ಕೋರ್ಟ್ ಇಶ್ಯೂಸ್ ಸೊ ಆ ಜಡ್ಜ್ಮೆಂಟ್, ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿರುತ್ತೆ ಬಿಹಾಂಡ್ ದೇರ್ ಜೂರಿಸ್ಡಿಕ್ಷನ್. ಅಂದ್ರೆ ನಮಗೆ ಇಂತಿಷ್ಟು ಲಿಮಿಟ್ ಇರುತ್ತೆ. ಈಗ ಕಡೂರು ವ್ಯಾಪ್ತಿ ಪೊಲೀಸ್ ಠಾಣೆ ವ್ಯಾಪ್ತಿ ಅಂದ್ರೆ ಇಂತಿಷ್ಟು ಹಳ್ಳಿಗಳನ್ನು ಸೇರಿಸಿಕೊಂಡು ಒಂದು ವ್ಯಾಪ್ತಿಯನ್ನ ಕೊಟ್ಟಿರ್ತಾರೆ. ಅದು ಬಿಟ್ಟು ನಾವು ದಾಟಿದಾಗ ಅದು ಸಕ್ರಾಪಟ್ಟಣ ವ್ಯಾಪ್ತಿ ಅಂತ ಬರುತ್ತೆ. ಅದನ್ನ ಬಿಟ್ಟು ಆ ಕಡೆ ಹೋದ್ರೆ ಸೊ ಚಿಕ್ಕಮಂಗ್ಳೂರು ವ್ಯಾಪ್ತಿ ಅಂತ ಬರುತ್ತೆ. ಹಾಗಾಗಿ ಸೊ ನಾವ್ ಏನ್ ಮಾಡ್ಕೋಬೇಕು, ಕಡೂರಿನವರು ನಮ್ಮ ವ್ಯಾಪ್ತಿ ಒಳಗಡೆ ನಮಗೆ ಪವರ್ ಇರುತ್ತೆ. ಕ್ಲಿಯರ್?
ಈಗ ವೇದಾವತಿ ಗರ್ಲ್ಸ್ ಹೈಸ್ಕೂಲ್ ನಮ್ಮ ಕ್ಯಾಂಪಸ್ ಅಲ್ಲಿ ನಮ್ಮ ಪವರ್ ಇರುತ್ತೆ. ಬೇರೆ ಸ್ಕೂಲಲ್ಲಿ ಹೋಗಿ ನಾವು ಅಧಿಕಾರ ನಡೆಸಕ್ ಹೋದ್ರೆ ಇಟ್ ಇಸ್ ಇಂಪಾಸಿಬಲ್. ಅಂತ ನಿಮ್ಮ ಮನೆಯಲ್ಲಿ ನಿಮಗೆ ಪವರ್ ಇರುತ್ತೆ, ಓಕೆ, ನೀವು ಯು ಶುಡ್ ಎಂಜಾಯ್. ಬೇರೆಯವ್ರ ಮನೆಗೆ ಹೋಗಿ ನಾವು ಅಧಿಕಾರ ನಡೆಸ್ತೀವಿ ಅಂತ ಕೇಳ್ತಾರ? ಇಂಪಾಸಿಬಲ್. ಆ ರೀತಿಯಲ್ಲಿ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಯಾವುದಾದ್ರೂ ಒಂದು ಸಬಾರ್ಡಿನೇಟ್ ಜಡ್ಜ್ಮೆಂಟ್, ಕೋರ್ಟ್ ಏನ್ ಮಾಡುತ್ತೆ, ಜಡ್ಜ್ಮೆಂಟ್ ಅನ್ನ ಕೊಡುತ್ತೆ, ತೀರ್ಪನ್ನ ಕೊಡುತ್ತೆ, ನ್ಯಾಯ ತೀರ್ಪನ್ನ ಕೊಡುತ್ತೆ. ಏನನ್ನ ಮೀರಿ, ಬಿಹಾಂಡ್ ದೇರ್ ಜೂರಿಸ್ಟ್ರಕ್ಷನ್, ತಮ್ಮ ವ್ಯಾಪ್ತಿಯನ್ನ ಮೀರಿ ಏನ್ ಕೊಟ್ಟಿದೆ, ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಆಗ ಅಥವಾ ಅಗೇನೆಸ್ಟ್ ದ ಸೆನ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಅಂದ್ರೆ ನ್ಯಾಯಪರವಾಗಿರ್ತಕ್ಕಂಥ ತೀರ್ಪಿನ ವಿರುದ್ಧವಾಗಿ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ ಯಾವುದೋ ಒಂದು ಕೋರ್ಟ್. ಕ್ಲಿಯರ್? ವ್ಯಾಪ್ತಿಯನ್ನ ಮೀರಿ ಅಥವಾ ಅಂದ್ರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ರೀತಿಯ ಜಡ್ಜ್ಮೆಂಟ್ ಅನ್ನ ಕೊಟ್ಟಾಗ, ಸೊ ಅಲ್ಲಿ ಮುಖ್ಯವಾಗಿ ದ ಹೈಯರ್ ಆರ್ಡರ್ ಸಬ್ಮಿಷನ್ ಆಫ್ ರೆಕಾರ್ಡ್ ರಿಲೇಟೆಡ್ ಟು ದಟ್ ಜಡ್ಜ್ಮೆಂಟ್. ಆಗ ನಾವು ಉನ್ನತವಾಗಿರ್ತಕ್ಕಂತಹ ಕೋರ್ಟ್ಸ್ ಗಳಲ್ಲಿ ಅವರು ಮುಂದಿನ ಆದೇಶಕ್ಕಾಗಿ ಹೋಗಬಹುದು ಅಕಾರ್ಡಿಂಗ್ ಟು, ಅದೇ ತಾನೇ ಹೇಳ್ತಾ ಇರೋದು. ಸೊ ಇಲ್ಲಿ ಹೈಯರ್ ಆರ್ಡರ್, ಮುಂದಿನ ಆದೇಶಕ್ಕಾಗಿ ಅವ್ರು ಏನ್ ಮಾಡ್ಬೋದು, ಇಲ್ಲಿ ಮುಖ್ಯವಾಗಿ ಮುಂದಿನ ಜಡ್ಜ್ಮೆಂಟ್ ಗೋಸ್ಕರ ಹೋಗ್ಬೋದು. ದಿಸ್ ಆರ್ಡರ್ ಇಸ್ ಕಾಲ್ಡ್ ಆಸ್ ಪ್ರಾಹಿಬಿಷನ್ ಆಕ್ಟ್. ಇದನ್ನ ನಾವೇನು ಕರಿತೀವಿ, ಪ್ರಾಹಿಬಿಷನ್ ಆಕ್ಟ್ ಅಂತ ಕರಿತೀವಿ. ಸೊ ಕ್ಯಾನ್ ಬಿ ಪಾಸ್ಡ್ ಅಗೈನ್ ಅಗೇನ್ಸ್ಟ್ ದ ಲೋಯರ್ ಕೋರ್ಟ್ ಬೈ ದ ಹೈಯರ್. ಕೆಳ ನ್ಯಾಯಾಲಯ ಏನ್ ಮಾಡುತ್ತೆ, ಆದೇಶವನ್ನ ಉಲ್ಲಂಘನೆ ಮಾಡಿ ಹೈಕೋರ್ಟ್ ಏನ್ ಮಾಡುತ್ತೆ, ಬೇರೆ ತೀರ್ಪನ್ನು ಕೊಡ್ತಕ್ಕಂಥ ನಾವೇನಂತ ಕರಿತೀವಿ, ಪ್ರಾಹಿಬಿಷನ್. Then another one is certiorari and another one is co-warrant. So these are also two important acts that passed according to Constitutional Remedies Act. ಈ ಆಕ್ಟ್ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇಶ್ಯೂಸ್ habeas corpus, mandamus, prohibition, certiorari and co-warrant. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ co-warrant. So these are all the important additional acts passed by the Supreme Court on our citizens. Remember, first one, right to equality, Right to freedom, right. Tell me, don't see. Right to equality, right to freedom, right Against exploitation, right to freedom of religion, cultural and educational rights, right to constitutional remedies. Okay. Lastly, so this Constitutional Remedies Act is also called as heart and soul of our Constitution, according to Dr. B.R. Ambedkar. Dr. B.R. Ambedkar says that this right is one of the heart and soul of our Constitution. So finally, our Supreme Court also issues various orders on that the Constitutional Remedies Act. One is Supreme Court issues habeas corpus order, mandamus order, and prohibition order, certiorari order, and also co-warrant order. So these are all the fundamental rights of our Constitution. In the same way, the government or the Constitution of our country also provide fundamental duties. ಭಾರತೀಯರಾಗಿ ನಾವು ಹುಟ್ಟಿದೀವಿ, ಹುಟ್ಟಿದ ಮೇಲೆ ನಮಗೆ ಕೆಲವು ಡ್ಯೂಟೀಸ್ ಗಳನ್ನ ಕೊಟ್ಟರೆ. ನಿಮಗೆ ಗೊತ್ತಿದೆ, ನಾವು ಭಾರತದಲ್ಲಿ ಹುಟ್ಟಿದ ನಂತರ ಗವರ್ನಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ ಸಮ್ ಡ್ಯೂಟೀಸ್. ವಾಟ್ ಆರ್ ದ ಫಂಡಮೆಂಟಲ್ ಡ್ಯೂಟೀಸ್? Fundamental duties of every citizen of our country. So ಇಲ್ಲಿ ಮುಖ್ಯವಾಗಿ the Constitution provide, so ಇಲ್ಲಿ ಮುಖ್ಯವಾಗಿ 11 fundamental rights, 11 fundamental